ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಪುರ್ಲಿ. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು, ಯಾಕಂದರೆ ಇವತ್ತು ವೆರಿ ಇಂಪಾರ್ಟೆಂಟ್ ಸಭೆ ಇದೆ. ಅಂದರೆ ಯಾವ್ಯಾವ ಕಠಿಣ ರೂಲ್ಸ್ಗಳು ಬರ್ತವೆ, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮೀಟಿಂಗ್ ನಡೆಯುತ್ತೆ. ಮೀಟಿಂಗಲ್ಲಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಇದೆಲ್ಲದರ ಜೊತೆಗೆ ಒಂದು ಭಾಳ ಗಾಬರಿ ಹುಟ್ಟಿಸುವಂಥ ಸಂಗತಿ ಏನು ಅಂತಂದರೆ ಪಾಸಿಟಿವಿಟಿ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ಮುಖಾಂತರ ಲಾಕ್ಡೌನ್ ಕಂಟಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುವಂಥ ಸಾಧ್ಯತೆಗಳಿದೆ. ಲಾಕ್ಡೌನ್ ಒಂದನ್ನೇ ಸರ್ಕಾರದ ಮುಂದಿರುವಂಥ ಅಸ್ತ್ರ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ತುಂಬ ಮಿತಿ ಮೀರಿದಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ಹೆಜ್ಜೆಯನ್ನು ಬೇಕಾದರೂ ಇಡುತ್ತೆ ಅನ್ನುವಂಥ ಮಾತು. ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಬಹುಶಃ ಇವತ್ತು ಸಂಖ್ಯೆ ಎಲ್ಲಿಗೆ ಮುಟ್ಟುತ್ತೋ ಹೇಳೋಕ್ಕಾಗಲ್ಲ ಅಂತಾರೆ ತಜ್ಞರು. ಇಂಥ ಸಂದರ್ಭದಲ್ಲಿ ಎಷ್ಟು ಸಂಖ್ಯೆ ಮುಟ್ಟುತ್ತೆ, ಏನು ಎತ್ತ, ವಿಪರೀತ ಪ್ರಮಾಣದಲ್ಲಿ ಏನಾದರೂ ಸಂಖ್ಯೆ ಜಾಸ್ತಿ ಆಗಿಬಿಟ್ರೆ ಗತಿ ಏನು? 50-50 ರೂಲ್ಸ್ ಬರುತ್ತಾ? ನೈಟ್ ಕರ್ಫ್ಯೂ ಈಗಾಗಲೇ ಬಂದಾಗಿದೆ, ವೀಕೆಂಡ್ ಕರ್ಫ್ಯೂ ತರ್ತಾರ? ಸಿಎಂ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಸಭೆ ಇದೆ. ಆ ಮಹತ್ವದ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು. ಒಂದು ವೇಳೆ ಈ ರೀತಿ ಪರಿಸ್ಥಿತಿ ಕೈ ಮೀರಿ ಹೋದರೆ ಏನು ಮಾಡಬೇಕು? ಇದೇ ರೀತಿ ಪಾಸಿಟಿವಿಟಿ ದರ ಏರ್ತಾ ಹೋಯಿತು ಅಂತಂದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಹಿಂದೆಲ್ಲ ಲಾಕ್ಡೌನ್ ಆಗಿತ್ತು, ಹಂಗಾಗಬಾರ್ದು ಅಂತ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಜನ ಅದಕ್ಕೆ ಸಹಕಾರ ಕೊಟ್ಟರೆ, ಅವ್ರು ಹೇಳಿದ ಅರ್ಥನೇ ಅದು. ಜನ ಇದಕ್ಕೆ ಸಹಕಾರ ಕೊಟ್ಟರೆ ಆಗಲ್ಲ. ಅದು ಬೆಂಗಳೂರನ್ನು ಅಲರ್ಟ್ ಮಾಡುವಂಥದ್ದು ಭಾಳ ಪ್ರಮುಖವಾಗಿದೆ. ಲಾಕ್ಡೌನ್ ಒಂದೇ ಅದಕ್ಕೆ ವಿಧಾನ. ಈಗಾಗಲೇ ಮೈ ಮರೆತರೆ ನಾವಾಗಿ ಅದನ್ನು ಲಾಕ್ಡೌನನ್ನು ಸ್ವಾಗತ ಮಾಡಿದಾಗ ಆಗ್ತದೆ. ಕರುನಾಡಿನಲ್ಲಿ ಮತ್ತೆ ವನವಾಸದ ದಿನಗಳು ಮರುಕಳಿಸುತ್ವ. ಈ ಕ್ರೂರಿ ಕೊರೋನಾ ರಾಜ್ಯದ ಬಾಗಿಲು ಮುಚ್ಚಿಸುತ್ತಾ, ಬೆಂಗಳೂರಿಗೆ ಬೇಲಿ ಹಾಕುತ್ತಾ, ಜನರು ಮನೆ ಸೇರುವಂತೆ ಮಾಡುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಇದೀಗ ಜೋರಾಗಿ ಸದ್ದು ಮಾಡ್ತಿವೆ ನೋಡಿ. ಕರುನಾಡಿನಲ್ಲಿ ಕೊರೋನಾ ಅಬ್ಬರದ ನಡುವೆ ಒಮಿಕ್ರಾನ್ ಸೈಲೆಂಟ್ ಆಗಿ ದಾಳಿ ಇಡ್ತಿದೆ. ಇದು ಸರ್ಕಾರಕ್ಕೂ ಶಾಕ್ ಕೊಟ್ಟಿದೆ. ಹೀಗಾಗಿ ಆಡಳಿತ ನಡೆಸುವವರಿಗೂ ಲಾಕ್ ಜಪ, ಕಟ್ಟುನಿಟ್ಟಿನ ಕ್ರಮಗಳ ಕನವರಿಕೆ ಶುರುವಾಗಿದೆ. ಕರುನಾಡಿನಲ್ಲಿ ಮರುಕಳಿಸುತ್ತಾ ವನವಾಸದ ದಿನಗಳು. ಕೊರೋನಾ ಚೈನ್ ಬ್ರೇಕ್ಗೆ ಸರ್ಕಾರ ಲಾಕ್ ಅಸ್ತ್ರ. ರಾಜ್ಯ ಸರ್ಕಾರದ ಮುಂದಿರೋದು ಇದೊಂದೇ ಆಯ್ಕೆನಾ? ಎಸ್, ಹೀಗೊಂದು ಲಾಕ್ಡೌನ್ ಮಾತು ಕರುನಾಡಿನ ಮೂಲೆ ಮೂಲೆಯಲ್ಲೂ ಕೇಳಿ ಬರ್ತಿದೆ. ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಧ್ವನಿ ದೊಡ್ಡದಾಗಿಯೇ ಕೇಳಿ ಬರ್ತಿದೆ. ಪ್ರಮುಖವಾಗಿ ಸಿಎಂ ಸೇರಿ ಆಡಳಿತ ಪಕ್ಷದ ನಾಯಕರೇ ಲಾಕ್ ಮಾಡಿದ್ರೆ ಒಳಿತು ಅಂತ ಬಾಯ್ಬಿಟ್ಟಿದ್ದಾರೆ. ಪರೋಕ್ಷವಾಗಿ ಲಾಕ್ ಬಾಂಬ್ ಹಾಕಿದ ಸಿಎಂ. ಬೆಳಗಾವಿಯಲ್ಲಿ ಬಹಿರಂಗವಾಗಿ ಲಾಕ್ಡೌನ್ ಎಂದಿದ್ದ ಸಿಎಂ ಈಗ ಮತ್ತೊಮ್ಮೆ ಕಟ್ಟುನಿಟ್ಟಿನ ಕ್ರಮದ ಮಾತನಾಡಿದ್ದಾರೆ. ಜನ ಸಹಕಾರ ಕೊಟ್ರೆ ಲಾಕ್ ಆಗಲ್ಲ, ಒಂದ್ ವೇಳೆ ಸಹಕಾರ ಕೊಡದಿದ್ರೆ ನೋಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಹಿಂದೆಲ್ಲ ಲಾಕ್ಡೌನ್ ಆಗಿತ್ತು, ಹಂಗಾಗಬಾರ್ದು ಅಂತ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಜನ ಅದಕ್ಕೆ ಸಹಕಾರ ಕೊಟ್ಟರೆ, ಅವ್ರು ಹೇಳಿದ ಅರ್ಥನೇ ಅದು. ಜನ ಇದಕ್ಕೆ ಸಹಕಾರ ಕೊಟ್ಟರೆ ಆಗಲ್ಲ. ಜನ ಸಹಕಾರ ಕೊಡದೆ ಅತಿ ಹೆಚ್ಚಾದಾಗ ಅನಿವಾರ್ಯತೆ ತರಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಪೂರ್ವಭಾವಿಯಾಗಿ ಅವ್ರು ಹೇಳಿದರು. ಸಿಎಂ ಮಾತ್ರವಲ್ಲ, ಸಂಪುಟದ ಸಚಿವರು ಕೂಡ ಲಾಕ್ಡೌನ್ ಟಫ್ ರೂಲ್ ಜಾರಿ ಮಾಡೋ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಸಚಿವ ಆರ್ ಅಶೋಕ್ ಮಾತನಾಡಿ ಬೆಂಗಳೂರನ್ನ ಅಲರ್ಟ್ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಒಂದ್ ರೀತಿ ಮೂರನೇ ಅಲೆಯ ವಾತಾವರಣ ಕ್ರಿಯೇಟ್ ಆಗಿದೆ. ಜನರು ಸಹಕಾರ ಕೊಡದಿದ್ರೆ ಲಾಕ್ಡೌನ್ ಅನಿವಾರ್ಯ ಅಂದ್ರು. ಬೆಂಗಳೂರನ್ನು ಅಲರ್ಟ್ ಮಾಡುವಂಥದ್ದು ಭಾಳ ಪ್ರಮುಖವಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಭೆ ಕರೆದು ಬೆಂಗಳೂರಲ್ಲಿ ಇನ್ನಷ್ಟು ರಿಸ್ಟ್ರಿಕ್ಷನನ್ನು ಮಾಡಿದ್ರೆ ನಾವು ಜನರ ಪ್ರಾಣವನ್ನು ಕಾಪಾಡ್ಬೋದು, ಆಸ್ಪತ್ರೆಗೆ ದಾಖಲಾಕುವಂಥ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಕರೋನಾ ಮೂರನೇ ಅಲೆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಸಪ್ರೇಟ್ ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾಳ ಪ್ರಮುಖವಾದಂಥ ವಿಚಾರ ಇದು ಕರೋನಾ ಮೂರನೇ ಅಲೆ. ಯಾಕೆಂದರೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಲಾಕ್ಡೌನ್ ಆಗ್ತಾಯಿದೆ, ಡೆಲ್ಲಿ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಲೈನ್ಗೆ ಬಂದ್ಬಿಟ್ಟಿದೆ. ಇನ್ನೇನು ಎನಿ ಟೈಮ್ ಘೋಷಣೆ ಮಾಡ್ಬೋದು. ಮೂರನೇ ಅಲೆ ಬರೋವಂಥದ್ದು ಅಂತೂ ನಿಶ್ಚಿತ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗ್ಬಿಟ್ಟಿದೆ. ಯಾಗೋ 7ನೇ ತಾರೀಕು ಒಳಗಡೆ ನಾವು ಅದನ್ನು ಅನೌನ್ಸ್ ಮಾಡಬೇಕಾಗಿದೆ. 7th ಈಗ ಲಾಕ್ಡೌನ್ ಇರೋದು, ನೈಟ್ ಕರ್ಫ್ಯೂ. ಅದಕ್ಕೆ ಮುಂಚೆನೇ ಒಂದು ಸಭೆ ಮಾಡಿ ಹೊಸ ಟಫ್ ರೂಲ್ಸನ್ನು ಜಾರಿಗೆ ತರುವಂಥದ್ದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತೀರಿ. ಹೆಲ್ತ್ ಎಕ್ಸ್ಪರ್ಟ್ ಕಮಿಟಿ ಅವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡ್ತಾರೆ. ಅವರನ್ನು ಕೂಡ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ಎಕ್ಸ್ಪರ್ಟ್ ಕಮಿಟಿ ಏನು ಕೊಡ್ತೈತೆ ಅದನ್ನು ಯಥಾವತ್ತಾಗಿ ಜಾರಿಗೆ ತರ್ತೀರಿ. ಎಲ್ಲರೂ ಕೂಡ
ಈ ರೂಲ್ಸ್ಗೆ, ಟಫ್ ರೂಲ್ಸ್ಗೆ ಸಹಕಾರ ಕೊಡಬೇಕು. ಇಲ್ಲ ಅಂದರೆ ನಾವು ಕೂಡ ಬಾಂಬೆ, ಡೆಲ್ಲಿ, ವೆಸ್ಟ್ ಬೆಂಗಾಲ್ ರೀತಿ ಲಾಕ್ಡೌನ್ಗೆ ಹೋಗಬೇಕಾಗ್ತದೆ. ಇತ್ತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗ್ತಿದೆ, ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಲೇಬೇಕು ಅಂದ್ರು. ಬಿಸಿ ಪಾಟೀಲ್ ಮಾತನಾಡಿ, ಕೊರೋನಾ ಬಗ್ಗೆ ಮೈಮರೆತರೆ ನಾವೇ ಲಾಕ್ಡೌನ್ ಮೈ ಮೇಲೆ ಎಳೆದುಕೊಂಡಂತೆ ಆಗುತ್ತೆ ಅಂದ್ರು. ಎಸ್ಟಿ ಸೋಮಶೇಖರ್, ತಜ್ಞರು ಏನೇ ಕಠಿಣ ಕ್ರಮದ ಸಲಹೆ ನೀಡಿದ್ರು ಪಾಲನೆ ಮಾಡುತ್ತೇವೆ ಅಂದ್ರು. ತಜ್ಞರುಗಳು ಮೀಟಿಂಗ್ ಮಾಡಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ, ಬೆಂಗಳೂರು ನಿನ್ನೆ 900 ಮೇಲೆ ಹೋಯ್ತು. ಹಾಗಾಗಿ ಇನ್ನೆಷ್ಟು ಜಾಸ್ತಿ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಲಾಕ್ಡೌನ್ ಒಂದೇ ಅದಕ್ಕೆ ವಿಧಾನ. ಹಾಗಾಗಿ ಅನಿವಾರ್ಯ ಆಗಿಬಿಡ್ಬೋದು. ಈಗ ಸದ್ಯಕ್ಕಂತೂ ಯೋಚನೆ ಇಲ್ಲ. ನೈಟ್ ಕರ್ಫ್ಯೂ ಮುಂದುವರಿಸ್ತೇವೆ. ನಿನ್ನೆ CM ಅವರು ಹೇಳಿದ್ದಾರೆ, ನೈಟ್ ಕರ್ಫ್ಯೂ ಇದೆ. ಅದೊಂದು ಜನಜಾಗೃತಿಗಾಗಿ, ನಮ್ಗೆ ಇಂಥದ್ದು ಬಂದಿದೆ ಅಂತ ಹೇಳಿ ಜನಜಾಗೃತಿ. ಅದರಿಂದ ಎಲ್ಲರೂ ಸಹಕರಿಸಿ. ಕೇರಳ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಕಡಿಮೆ ಇದೆ, ಬಟ್ ಹಾಗಂತ ನಾವು ಮೈ ಮರೆಯಾಗಿಲ್ಲ. ಈಗಾಗಲೇ ಮೈ ಮರೆತರೆ ನಾವಾಗಿ ಅದನ್ನು ಲಾಕ್ಡೌನನ್ನು ಸ್ವಾಗತ ಮಾಡಿದಾಗ ಆಗ್ತದೆ. ಲಾಕ್ಡೌನ್ ಮಾಡಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ. ಆದರೆ ಜನ ಇದಕ್ಕೆ ಸಹಕರಿಸಬೇಕು. ಎರಡನೇ ಎಲ್ಲೆಲ್ಲೂ ಕೂಡ ನಾವು ಹೆಚ್ಚು ಲಾಕ್ಡೌನ್ ಮಾಡಿಲ್ಲ, ಇವತ್ತು ಕೂಡ ಮಾಡುವಂಥ ಪ್ರಮೇಯ ಇಲ್ಲ. ಆದರೆ ಜನ ಇದಕ್ಕೆ ಸಹಕರಿಸ್ದೇ ಮತ್ತೆ ಅದು ಹೆಚ್ಚಾದರೆ, ಅಳತೆ ತಪ್ಪಿದಾಗ ಅಂಥ ಸಂದರ್ಭ ಬರ್ಬೋದು, ಬರಬಾರ್ದು, ಬರಲ್ಲ ಅಂಥೇಳಿ ನನಗೆ ಭರವಸೆ ಇದೆ. ಕೊರೋನಾ ಮತ್ತು ರೂಪಾಂತರಿ ಆರ್ಭಟ ಸರ್ಕಾರಕ್ಕೂ ದೊಡ್ಡ ಶಾಕ್ ಕೊಟ್ಟಿದೆ. ಹೀಗಾಗಿ ಅಲರ್ಟ್ ಆಗಿರುವ ಸಿಎಂ ಇಂದು ಸಂಜೆ ತಜ್ಞರ ಜೊತೆ ಮಹತ್ವದ ಸಭೆ ಕರೆದಿದ್ದಾರೆ. ಈಗಾಗಲೇ ಕೊರೋನಾ ಕಂಟ್ರೋಲ್ಗೆ ಹಲವು ಕಠಿಣ ಕ್ರಮಗಳನ್ನು ಸೂಚಿಸಿರುವ ತಜ್ಞರು ಇಂದು ತಮ್ಮ ಅಂತಿಮ ಅಭಿಪ್ರಾಯ ಸಲ್ಲಿಸುವ ಸಾಧ್ಯತೆ ಇದೆ. ಒಂದ್ ವೇಳೆ ತಜ್ಞರು ಲಾಕ್ಡೌನ್ ಅಥವಾ ಕಠಿಣಾತಿ ಕಠಿಣ ರೂಲ್ಸ್ಗೆ ಸಲಹೆ ನೀಡಿದ್ರೆ ಸಂಪುಟ ಸಭೆಯಲ್ಲಿ ತಜ್ಞರ ಸಭೆ ಸಲಹೆಗಳನ್ನ ಮುಂದಿಟ್ಟು ಅಂತಿಮ ನಿರ್ಧಾರ ಕೈಗೊಳ್ಳೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, TV9. ಬರೀ ಇದೆಲ್ಲದರ ಜೊತೆಗೆ ಮಾತಾಡೋಣ ನಾವು. ದಿವ್ಯಾ ಚಂದ್ರಧರ್ ನಮ್ಮ ಜೊತೆಗಿದ್ದಾರೆ, ಔಷಧಿ ತಜ್ಞೆ. ದಿವ್ಯಾ ಮೇಡಮ್, ಗಮನಿಸ್ತಾ ಇದ್ದೀರಿ ತಾವು, ನಿನ್ನೆ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವು ಚರ್ಚೆ ಮಾಡಿದ್ವಿ. ನೋಡಿ, ಈ 5ನೇ ತಾರೀಕು, ಈ 5 ದಿನದ ಹಿಂದೆ 256 ಕೇಸ್ಗಳಿತ್ತು. ಆದರೆ ಇವತ್ತು 2053 ಕೇಸ್ಗಳು ಬಂದಿದೆ. ಯಾಕಂದರೆ ಇವತ್ತು ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಈ ಬಹುತೇಕ 75% ಒಮಿಕ್ರಾನ್ ಕೇಸ್ಗಳೇ ಬರುವಂಥವು. 3ನೇ ಅಲೆ ಬಂದಾಗಿದೆ ಅನ್ನುವಂಥ ಘೋಷಣೆ ಕೂಡ ಬಂದಿದೆ. ಇಂಥ ಸಂದರ್ಭದಲ್ಲಿ ನಿಮ್ಮಗಳ ಜವಾಬ್ದಾರಿ ಏನು ಮೇಡಮ್? ಹೌದು, ನಾನು ಈಗಾಗಲೇ ಕೇಳಿಸ್ಕೊತಾ ಇದ್ದೆ, ತುಂಬಾ ಜನಗಳು, ವ್ಯಾಪಾರಿಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ. ಅದೇ ಟೈಮಲ್ಲಿ ಕೇಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಓಮಿಕಾನ್ ಅಷ್ಟೇ ಅಲ್ಲ, ಈ ಡೆಲ್ಟಾ ಕೂಡ ಇನ್ನೂ ಎಕ್ಸಿಸ್ಟೆನ್ಸ್ ಇದೆ ನಮ್ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ. ಡೆಲ್ಟಾ ಕೇಸಸ್ ಹೋಗಿಲ್ಲ. ಡೆಲ್ಟಾ ಪ್ಲಸ್ ಓಮ್ನಿಕಾನು ಮತ್ತೆ ಹೊಸ ವೇರಿಯಂಟ್ಸ್ ಬರುತ್ತೆ. ಇಂಥ ಟೈಮಲ್ಲಿ ನಾವು ಜೀವನನೂ ನೋಡ್ಬೇಕು, ಜೀವನೂ ನೋಡ್ಬೇಕು, ಎರಡು ಮುಖ್ಯ. ಈ ಆರೋಗ್ಯ ಇಲಾಖೆ, BBMP ಎಲ್ರೂ ಸೇರ್ಕೊಂಡು ಏನೋ ಒಂದು ಸರಿಯಾದ ನಿರ್ಧಾರ ತಗೋಬೇಕಾಗುತ್ತೆ. ಈ ವ್ಯಾಪಾರಿಗಳಿಗೆಲ್ಲ ಸರ್ಕಾರದ ಕಡೆಯಿಂದ 3ನೇ ಡೋಸ್ ಇನ್ನೊಂದು ವ್ಯಾಕ್ಸಿನ್ ಹಾಕ್ಸಿ ಅವ್ರಿಗೆ ಹೆಲ್ತ್ ಸರ್ಟಿಫಿಕೇಶನ್ ಅಂತ ಮಾಡಿಸ್ಕೊಟ್ರು. ಆದಷ್ಟು ಜಾಗೃತಿಯಿಂದ ಏನೋ ಒಂದು ವ್ಯಾಪಾರ ಮಾಡಕ್ಕೆ ನಾವು ಪ್ರಮೋಟ್ ಮಾಡ್ಬೇಕು. ಪೂರ್ತಿ ಲಾಕ್ ಡೌನ್ ಮಾಡಿದ್ರೆ ಆಗ್ಲೇ ತುಂಬಾ ಜನ ಬರ್ಬಾದ್ ಆಗ್ಬಿಟ್ಟಿದ್ದಾರೆ ಜೀವನದಲ್ಲಿ. ತುಂಬಾ ಆರ್ಥಿಕವಾಗಿ ಕುಸಿತ ಆಗೋಗಿದೆ 2 ವರ್ಷದಿಂದ. ಸೊ ಕಂಪ್ಲೀಟ್ ಲಾಕ್ ಡೌನ್ ಮಾಡಿಲ್ಲ ಅಂದ್ರೂ ಒಂದ್ ಮಟ್ಟಿಗೆ ಸೆಮಿ ಲಾಕ್ ಡೌನ್ ಮಾಡಿ ಒಂದು ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾವು ಓಪನ್ ಮಾಡ್ಬೇಕಾಗಿ ಬರುತ್ತೆ. ಇವಾಗ ಶಾಲಾ ಕಾಲೇಜು ಇವಾಗ ಎಮರ್ಜೆನ್ಸಿ ಇಲ್ಲ, ಅರ್ಜೆನ್ಸಿ ಇಲ್ಲ, ಅದನ್ನ ಒಂದ್ ಮಟ್ಟಿಗೆ ಲಾಕ್ ಮಾಡಿ. ಬಟ್ ವ್ಯಾಪಾರಿಗಳನ್ನ ದಯವಿಟ್ಟು ಓಲಾ ಆಟೋ ಡ್ರೈವರ್ಸ್ ಇದಾರಲ್ಲ, ಇವ್ರುಗಳ ಜೀವನ ಕಂಪ್ಲೀಟ್ಲಿ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮೇಲೂ ಹೊಡ್ತಾ ಬೀಳುತ್ತೆ. ಇವ್ರ ಸರ್ಕಾರದ ಕಡೆಯಿಂದ ಸ್ವಲ್ಪ ಕಾಂಪನ್ಸೇಷನ್ ಏನಾದ್ರು ಕೊಡೋದಿದೆ ಮಾಡಿ. ಹಾಗೆ ನಾವು ಈ ಹೊಸ ವ್ಯಾಕ್ಸಿನ್ಸ್ ಕೂಡ ನಾವು ತಯಾರು ಮಾಡ್ಬೇಕಾಗುತ್ತೆ ವೇರಿಯಂಟ್ಗೆ. ವಿ ಆರ್ ನಾಟ್ ಸ್ಟೋರ್ ಸ್ಟಿಲ್ ನಾವು ಹಳೆ ವ್ಯಾಕ್ಸಿನ್ ಇದಕ್ಕೆ ಮಟ್ಟಿಗೆ ಎಫೆಕ್ಟಿವ್ ಅಂತ. ಸೊ ಎಲ್ಲಾ ಇಲಾಖೆಗಳಿಂದ ಈ ಕಡೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗಿ ಬರುತ್ತೆ. ಈ ಪರ್ಟಿಕ್ಯುಲರ್ ಸಿಚುವೇಶನ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 3% ಪಾಸಿಟಿವಿಟಿ ರೇಟ್ ಇದೆ. ಕರ್ನಾಟಕದಲ್ಲಿ ಇನ್ನೇನು ಒಂದ್ ಅಥವಾ 2 ದಿವಸದಲ್ಲಿ 5% ನಾವು ರೀಚ್ ಆಗ್ಬಿಡ್ತೀವಿ. 5% ರೀಚ್ ಆದ್ರೆ ಖಂಡಿತವಾಗಿ ಲಾಕ್ ಡೌನ್ ಬಗ್ಗೆ ಸ್ವಲ್ಪ ಡಿಸಿಷನ್, ಏನಾದ್ರು ಸೆಮಿ ಲಾಕ್ ಡೌನ್ ಡಿಸಿಷನ್ ತಗೊಳ್ಳೇಬೇಕಾಗಿ ಬರುತ್ತೆ. ಇಲ್ಲ ಅಂದ್ರೆ ಪ್ರೀವಿಯಸ್ಲಿ ಬೆಡ್ಗಳ ಕೊರತೆ ಉಂಟಾಗ್ಬಿಡುತ್ತೆ. ಆಕ್ಸಿಜನ್ ಹೆಂಗೋ ಈಗಾಗಲೇ ಆಕ್ಸಿಜನ್ ಜನರೇಟರ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ತುಂಬಾ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ಸ್ ಹಾಕಿದ್ದಾರೆ. ಚಿಕ್ಕ ಹಾಸ್ಪಿಟಲ್ಸ್ ಅಲ್ಲಿ ಇನ್ನೂ ಆಕ್ಸಿಜನ್ ಕೊರತೆ ಆಗ್ಬೋದು. ಸೊ ಬೆಡ್, ವೆಂಟಿಲೇಟರ್, ಆಕ್ಸಿಜನ್ ಇದೆಲ್ಲ ಕೊರತೆ ಉಂಟಾಗುವ ಚಾನ್ಸಸ್ ಜಾಸ್ತಿ. ಅದರಿಂದ ಈಗ್ಲಿನ
ಹೋಗ್ಬೇಕಾಗ್ಬರುತ್ತೆ. ಓಕೆ 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 ದಿವ್ಯಾ, ನೀವು ಹಾಗೆ ಸಂಪರ್ಕದಲ್ಲಿರಿ, ನೆಕ್ಸ್ಟ್ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ಡಾಕ್ಟರ್ ಸುನಿಲ್ ಕುಮಾರ್ ನಮ್ಮ ಜೊತೆಗೆ ಇದ್ದಾರೆ, ಸಾಂಕ್ರಾಮಿಕ ರೋಗ ತಜ್ಞರು. ಸುನಿಲ್ ಕುಮಾರ್ ಜಿ, ಗಮನಿಸ್ತಾ ಇದ್ದೀವಿ ನಾವು ಈಗ ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಯಾವುದು ಬರಬಾರ್ದು ಇನ್ನೊಂದು ಸರಿ ಅಂತ ನಾವು ಹೇಳ್ತಾ ಇದ್ವಿ, ಅದು ಮತ್ತೆ ಬರುವಂಥ ಸಮಯ ಬಂದುಬಿಟ್ಟಿದೆ. ಯಾಕಂದರೆ ಈ ಸಂಖ್ಯೆ ನೋಡಿದಂಥ ಸಂದರ್ಭದಲ್ಲೇ ಭಯ ಆಗುತ್ತೆ. 5 ದಿವಸದ ಹಿಂದೆ 256, ಇವತ್ತು 2053. ಮುಂದಿನ ದಿನಗಳಲ್ಲಿ ಗತಿ ಏನು? ತಜ್ಞರು ಹೇಳ್ತಾರೆ ನೀವು 15ರಷ್ಟೊತ್ತಿಗೆ ನೋಡಿ ಎಷ್ಟರ ಮಟ್ಟಿಗೆ ಬಂದು ತಲುಪಿರುತ್ತೆ ಅಂತ. 15 ಆದಮೇಲೆ ನೀವು ಫೆಬ್ರವರಿ ವ್ಯಾಪ್ತಿ ಎಷ್ಟೊತ್ತಿಗೆ ಎಷ್ಟು ಮಟ್ಟಿಗೆ ಬಂದಿರುತ್ತೆ ಅಂದರೆ ದಿನಕ್ಕೆ 20,000 ಕೇಸ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಹಿಂಗಾಗ್ಬಿಟ್ರೆ ಗತಿ ಏನು ಸರ್? ನಮಸ್ತೆ ರಂಗನಾಥ್. ನಮಸ್ತೆ. ಆಕ್ಚುಲಿ ಈಗ ನೋಡ್ತಾ ಹೋದಾಗ ನಮ್ಮ ಒಂದು ರಾಜ್ಯದಲ್ಲಿ ಏನಿದೆ 3ನೇ ಆಲ್ಮೋಸ್ಟ್ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಈಗ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರಲ್ಲಿ ತುಂಬಾ ಕೇಸಸ್ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ. ಸೊ ಒಮಿಕ್ರಾನ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ಇನ್ಫೆಕ್ಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಒಮಿಕ್ರಾನ್ ಇಂದ. ಹೈ ಟ್ರಾನ್ಸ್ಮಿಟಬಿಲಿಟಿ ರೇಟ್ ಅಂತ, ಸಿವಿಯಾರಿಟಿ ಜಾಸ್ತಿ ಇದ್ದಿದ್ರು ಕೇಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ನೋಡಿದಾಗ ಮುಂದಿನ 1 ಅಥವಾ 2 ತಿಂಗಳು ಕ್ರೂಷಿಯಲ್. ಈ ಒಂದು ಏನಿದೆ ಈ ಒಂದು ಜನವರಿ ಅಂತ್ಯದೊಳಗೆ ಒಂದು 15ರಿಂದ 20,000 ಕೇಸಸ್ ಆಗ್ಬಹುದು ಅಂತ ಒಂದು ರಾಜ್ಯದಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು ರಂಗನಾಥ್ ಸರ್. ಸೊ ಹಾಗಾಗಿ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೂಡ ಈಗ ಆಲ್ರೆಡಿ ಟಫರ್ ನಾರ್ಮ್ಸ್ ನ ಎನ್ಫೋರ್ಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಅಂತಿಮವಾಗಿ ಲಾಕ್ಡೌನ್ ಅನ್ನೋದು ಒಂದು ಆಸ್ಪೆಕ್ಟ್ ಇರುತ್ತೆ ರಂಗನಾಥ್ ಸರ್. ಸೊ ಹಾಗಾಗಿ ಈಗ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರಲ್ಲಿ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತಾ ಹೋಗುತ್ತೆ. ಕೇಸಸ್ಗಳ ಸಂಖ್ಯೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ಅದು ಜನಗಳ ಒಂದು ಯಾವ ತರ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ಆಲ್ರೆಡಿ ಒಮಿಕ್ರಾನ್ ಬಂದಿರೋದ್ರಿಂದ ಅದ್ರ ಜೊತೆ ಒಮಿಕ್ರಾನ್ ಒಂದೇ ಅಲ್ಲ, ಡೆಲ್ಟಾ ಕೇಸಸ್ ಕೂಡ ರಿಪೋರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಡೆಲ್ಟಾ ಮತ್ತು ಒಮಿಕ್ರಾನ್ ಎರಡೂ ಸೇರ್ಬಿಟ್ಟು ಕೇಸಸ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ಬಹುದು ಅಂತ ಒಂದು ಪ್ರಿಡಿಕ್ಷನ್ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಈಗ ಒಂದು 1 ಅಥವಾ 2 ದಿನದಲ್ಲಿ ಟಫರ್ ನಾರ್ಮ್ಸ್ ನ ಎನ್ಫೋರ್ಸ್ ಮಾಡುತ್ತೆ. ಈಗ ಆಲ್ರೆಡಿ ತಾವು ಹೇಳಿರೋ ಪ್ರಕಾರ ಡಿಸ್ಟ್ರಿಕ್ಟ್ ವೈಸ್ ಸ್ಟ್ರಾಟಜಿನ ಪ್ಲಾನ್ ಮಾಡಬೇಕಾಗುತ್ತೆ. ಯೆಲ್ಲೋ ಝೋನ್ ಅಲ್ಲಿ ಇದ್ರೇನು, ಆರೆಂಜ್ ಝೋನ್ ಅಲ್ಲಿ ಇದ್ರೇನು, ಮತ್ತೆ ರೆಡ್ ಝೋನ್ ಅಲ್ಲಿ ಇದ್ರೇನು ಅಂತ. ಬಟ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಡಬ್ಲಿಂಗ್ ರೇಟ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ಒಂದ್ ಸ್ವಲ್ಪ ಆತಂಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ. 2ನೇ ಅಲೆ ಬಂದಾಗ ನಮ್ಮ ರಾಜ್ಯದಲ್ಲಿ ಕೇಸಸ್ ಡಬಲ್ ಆಗ್ತಿದ್ದು ಆಲ್ಮೋಸ್ಟ್ ಒಂದು 10ರಿಂದ 12 ದಿನ ಆಗೋದು. ಬಟ್ ಒಮಿಕ್ರಾನ್ದು ವಿಶೇಷತೆ ಏನಂದ್ರೆ 1.5ರಿಂದ 3 ದಿನಗಳೊಳಗಡೆ ಡಬಲ್ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಆತಂಕಾರಿ ಬೆಳವಣಿಗೆ. ಹಾಗಾಗಿ ಸಿವಿಯಾರಿಟಿ ಇಲ್ದಿದ್ರು ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ರಂಗನಾಥ್ ಸರ್. ಓಕೆ ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಬನ್ನಿ, ದಿವ್ಯಾ ಇದ್ದಾರೆ ನಮ್ಮ ಜೊತೆಗೆ, ದಿವ್ಯಾ ಚಂದ್ರಧರ್. ದಿವ್ಯಾ ಮೇಡಮ್, ಸಾಕಷ್ಟು ಸಂಗತಿಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ನೋಡಿ, ಇದರ ಈ ಪರಿಣಾಮ ಕಡಿಮೆ ಅಂತಾರೆ, ಆದರೆ ಹರಡುವಿಕೆಯ ಪ್ರಮಾಣ ತುಂಬ ಜಾಸ್ತಿ ಅಂತಂತಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಗೊಂದಲವೇ. ಯಾಕಂದರೆ ನೋಡಿ, ಈ ಮೊದಲು ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅನ್ನುವಂಥ ಮನೋಭಾವನೆ ಅದು 2ನೇ ಅವಧಿನಲ್ಲೂ ಹಾಗೆ ಆಯಿತು, ಈಗಲೂ ಕೂಡ ಹಾಗೆ ಆಗ್ತಾ ಇದೆ. ಈಗ ತಜ್ಞರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, 3ನೇ ಅಲೆ ಬಂದಾಗಿದೆ, ಹುಷಾರಾಗಿರಿ ಅಂತ. ಹುಷಾರಾಗಿರಿ ಅಂತಂದರೆ ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಮೇಡಮ್? ಹೌದು, ಎಲ್ಲರೂ ಅವ್ರ ಮನೆ ಸುತ್ತ ಒಂದು ಲಕ್ಷ್ಮಣ ರೇಖೆ ಹಾಕೋಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಅನಾವಶ್ಯಕವಾಗಿ ಯಾರು ಆಚೆ ಕಡೆ ಓಡಾಡಕ್ ಹೋಗ್ಬೇಡಿ, ಹೈಜೀನ್ ಮೇಂಟೈನ್ ಮಾಡಿ, ಹಾಗೂ ಎಂಟರ್ಟೈನ್ಮೆಂಟು, ಮೀಟಿಂಗ್ ಫ್ರೆಂಡ್ಸ್, ಅನಾವಶ್ಯಕ ಗುಂಪು ಸೇರೋದು ಕಡಿಮೆ ಮಾಡಿ. ಬೇರೆ ಬೇರೆ ತರ ಸಭೆ ಸಮಾರಂಭಗಳು ಮಾಡುವಂತ ಸಮಯ ಅಲ್ಲ ಇದು. ದಿನ ಕೇಸಸ್ ಡಬಲ್ ಅಲ್ಲ. ಇವಾಗ 2ನೇ ಅಲೆಯಲ್ಲಿ ಹೆಂಗೆ 15 ದಿವಸಕ್ಕೇನೆ ಕೇಸಸ್ ಡಬಲ್ 3 ಪಟ್ಟು ಆಗ್ತಾ ಹೋಯ್ತು. ಹಾಗೂ ಒಂದೇ ದಿವಸ ಲಕ್ಷ ಭಾರತದಲ್ಲಿ ಕೇಸಸ್ ಆಗಕ್ ಶುರುವಾಯ್ತು 2ನೇ ಅಲೆನಲ್ಲಿ. ಇದು ಅದಕ್ಕಿಂತ ಸ್ಪೀಡ್ ಆಗಿದೆ. ಇದು ಸ್ಪ್ರೆಡಬಿಲಿಟಿ ತುಂಬಾ ಫಾಸ್ಟ್ ಇದೆ. ಓಮ್ನಿಕಾನ್ ರೀಸೆಂಟ್ ಅಲ್ಲಿ ಹಾಂಗ್ಕಾಂಗ್ ಯೂನಿವರ್ಸಿಟಿ ಒಂದು ರಿಸರ್ಚ್ ಮಾಡ್ತು, ಓಮ್ನಿಕಾನ್ ಎಷ್ಟು ಟೈಮ್ಸ್ ಮೋರ್ ಸ್ಪ್ರೆಡ್ ಆಗುತ್ತೆ ಅಂತ. 70 times more spreadability than ಡೆಲ್ಟಾ ವೇರಿಯಂಟ್. 70% ಮೋರ್ ಇನ್ ಸ್ಪ್ರೆಡಬಿಲಿಟಿ ಇದೆ. ಟ್ರಾನ್ಸ್ಮಿಷನ್ ರೇಟ್ ಹೈ ಇದೆ. ಸೊ ಆದ್ದರಿಂದ ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಆಚೆ ಕಾಲಿಡಿ. ಎಲ್ಲೆಲ್ಲೂ ಯಾವಾಗ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆಯೋ ವರ್ಕ್ ಫ್ರಮ್ ಹೋಮ್ ಮಾಡಿ. ಈಗ ಮಾರುಕಟ್ಟೆಗಳಲ್ಲಿ ಜನಸಂದಣಿ ಜಾಸ್ತಿ ಆಗೋದು ಕಡಿಮೆ ಮಾಡ್ಬೇಕು. ಹಾಗೂ ಹೈಜೀನ್, ಈಗಾಗ್ಲೇ ಸ್ಯಾನಿಟೈಸರ್ ನ ಒಂದ್ ಮಟ್ಟಿಗೆ ಮರ್ತು ಬಿಟ್ಟಿದ್ದಾರೆ ಜನ. ಮಾಸ್ಕ್ ನ ಮರ್ತು ಬಿಟ್ಟಿದ್ದಾರೆ. ಕೆಲವರು ಮಾಸ್ಕ್ ನ ಬಟ್ಟೆ ಮಾಸ್ಕ್ ನ ಯೂಸ್ ಮಾಡ್ತಾರೆ, ಅದನ್ನ ಒಗೆಯೋದು ಇಲ್ಲ. ವಾರ ತಿಂಗಳು ಅದನ್ನೇ ಯೂಸ್ ಮಾಡ್ತಾರೆ. 101 ವೈರಸ್ ಆಚೆಯಿಂದ ಮೆತ್ಕೊಂಡ್ ಬಂದಿರೋದು ಅದನ್ನೇ ಒಳಗ್ ತಗೊಂಡ್ಬರ್ತಾರೆ. ಈ ತರ ಎಲ್ಲ ಹೈಜೀನ್ ನ ಮರ್ತು ಬಿಟ್ಟಿದ್ದಾರೆ. ಹೈಜೀನ್ ನ ಮೇಂಟೈನ್ ಮಾಡ್ಬೇಕಾಗಿ ಬರುತ್ತೆ. ಹಾಗೂ
ಇವಾಗ್ಲಿಂದಾನೇ ಎಚ್ಚೆತ್ಕೊಂಡ್ರೆ ನಾವು ಕಂಪ್ಲೀಟ್ಲಿ ಇದನ್ನ ಕಡಿವಾಣ ಹಾಕಕ್ ಸಾಧ್ಯ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ವೈರಸ್ ಯಾವ್ದು ನಮ್ ಕೈಲಿಲ್ಲ. ಆದ್ರೂ ನಮ್ಮನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ನಮ್ ಕೈಲಿದೆ. ಅದನ್ನ ಜನ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂದ್ರೆ ಪರಿಸ್ಥಿತಿ ಮಿತಿ ಮೀರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ. ಈಗ ಅಮೆರಿಕಾದಲ್ಲೇ ದಿನಕ್ಕೆ 1.5-2 ಲಕ್ಷ ಕೇಸಸ್ ದಾಖಲಾಗ್ತಾ ಇದೆ. ನಮ್ ದೇಶದಲ್ಲೂ ಈಗಾಗ್ಲೇ ಸಾವಿರದ ಗಡಿಯಲ್ಲಿದೆ. ಲಕ್ಷಕ್ಕೆ ಈಸಿಯಾಗಿ ಹೋಗುತ್ತೆ. ಇನ್ನೊಂದು ವಾರದಲ್ಲಿ ಲಕ್ಷಾಂತರ ಕೇಸಸ್ ಶುರುವಾಗುತ್ತೆ. ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಅಷ್ಟು ಪ್ರಬಲ ಇಲ್ಲ. ಇವಾಗ ಅಷ್ಟೊಂದು ಕೇಸ್ಗಳು ಜಾಸ್ತಿ ಆದ್ವದೆ. ಆಮೇಲೆ ನಾವು ಓಕೆ ಇದು ಜಾಸ್ತಿ ಹಾಸ್ಪಿಟಲೈಸೇಷನ್ ಕಡಿಮೆ ಇದೆ ಅಂತ ನಿಟ್ಟೂಸಿರು ಬಿಡ್ಬೇಡಿ. ನಾವ್ ಹೇಳ್ತಾ ಇದೀವಿ 6% ಹಾಸ್ಪಿಟಲೈಸೇಷನ್ ಅಂತ. ನೀವು ನಂಬರ್ ಆಫ್ ಕೇಸಸ್ ಜಾಸ್ತಿ ಆದ್ರೆ ಆ 6% ಹೈ ಆಗಕ್ ಶುರುವಾಗುತ್ತೆ ನಂಬರ್ ಆಫ್ ಹಾಸ್ಪಿಟಲೈಸೇಷನ್ ಕೇಸಸ್ ಕಂಪೇರ್ ಟು ಪ್ರೀವಿಯಸ್ ಸೆಕೆಂಡ್ ವೇವ್. ಈ ಥರ್ಡ್ ವೇವ್ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದ್ರೆ ಆಸ್ ದಟ್ ಪರ್ಸೆಂಟೇಜ್ ಆಫ್ ಹಾಸ್ಪಿಟಲೈಸೇಷನ್ ಒಂದ್ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಒಂದೇ ಮಾರ್ಗ. ಎಚ್ಚರದಿಂದ ಇರಬೇಕು. ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೀರಿ ಮೇಡಮ್. ನೀವು ಹಾಗೇನೆ ಸಂಪರ್ಕದಲ್ಲಿ ಲಾಕ್ಡೌನ್ ಹಾಕದೆ ಹೋದ್ರೂ ಕೂಡ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ನಿಜವಾಗ್ಲೂ ಸಾಧ್ಯ ಅನ್ನುವಂತ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಲಾಕ್ಡೌನ್ ಹಂತಕ್ಕೆ ತಲುಪೋದಕ್ಕಿಂತ ಮುಂಚಿತವಾಗಿ ಸೋಂಕನ್ನ ಕಮ್ಮಿ ಮಾಡೋದಕ್ಕೆ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ಡಾಕ್ಟರ್ ಸುನಿಲ್ ಅವರೇ ಇಲ್ಲಿ ಗಮನಿಸ್ತಾ ಇದ್ವಿ. ತಜ್ಞರು ಕೊಟ್ಟಿರುವಂತಹ ಒಂದಷ್ಟು ಮಾರ್ಗಸೂಚಿ ಸಲಹೆಯನ್ನು ಗಮನಿಸ್ತಾ ಹೋದ್ರೆ ಲಾಕ್ಡೌನ್ ಹಂತಕ್ಕೆ ತಲುಪೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ವಲಯಗಳನ್ನು ಮಾಡಿಕೊಂಡು ಆ ವಲಯಗಳ ಆಧಾರದ ಮೇಲೆ ಕೆಲವೊಂದಷ್ಟು ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದ್ರೆ ಖಂಡಿತವಾಗಿಯೂ ಲಾಕ್ಡೌನ್ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ಅಂಥೇಳಿ ಇದನ್ನು ಮಾಡ್ತಾ ಹೋದರೆ ಈ ಸೋಂಕಿನ ಸಂಖ್ಯೆನ ತಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಆನಂದ್. ಆಕ್ಚುಲಿ ನೋಡ್ತಾ ಹೋದಾಗ ವೀಕೆಂಡ್ ಕರ್ಫ್ಯೂ ಇರ್ಬೋದು ಅಥವಾ ನೈಟ್ ಕರ್ಫ್ಯೂ ಇರ್ಬೋದು, 50-50 ರೂಲ್ಸ್ ಇರ್ಬೋದು, ಬೇರೆ ಏನಿದೆ ಇದು ಸೆಕೆಂಡ್ ಪಾರ್ಟ್ ಆಫ್ ಮೆಜರ್ಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲಿ ಈಗ ನೈಟ್ ಕರ್ಫ್ಯೂ ಒಂದು ಜಾರಿ ಮಾಡಿದ್ರು. ನೆಕ್ಸ್ಟ್ ಇದು ಸೆಕೆಂಡ್ ಪಾರ್ಟ್ ಅಲ್ಲಿ ಟಫರ್ ರೂಲ್ಸ್ ಅಂದ್ರೆ ಆಕ್ಚುಲಿ ಇದೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಮತ್ತೆ ಬೇರೆ ಏನಿದೆ ಅದರದ್ದೆಲ್ಲ ನೋಡ್ಕೊಂಡು 50-50 ಮಾಡಿದ್ರೆ ಅವಾಗ ಒಂದು ಜನಗಳದು ಏನಿದೆ ಒಂದು ಮೂವ್ಮೆಂಟ್ಸ್ ರಿಸ್ಟ್ರಿಕ್ಷನ್ ಆಗುತ್ತೆ. ಅದರಿಂದ ಖಂಡಿತವಾಗ್ಲೂ ಏನು ನಾವು ಇನ್ಫೆಕ್ಷನ್ಗಳ ಸಂಖ್ಯೆ ಇದೆ ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ನೋಡ್ತಾ ಹೋದಾಗ ಅದಾದ್ಮೇಲೆ ಇದೆಲ್ಲ ಅದ್ರ ಮೇಲೆ ಅವಲೋಕನ ಮಾಡಿ ಆ ತರ ಅವಾಗೂ ಕೂಡ ಇನ್ಫೆಕ್ಷನ್ ರೇಟ್ಸ್ ಇದೇ ತರ ಜಾಸ್ತಿ ಆಗ್ತಾ ಹೋದಾಗ ಫೈನಲ್ ಅಂತಕ್ಕೆ ಹೋದಾಗ ಲಾಕ್ಡೌನ್. ಅದಕ್ಕೆ ಮೊದಲು ಈ ಒಂದು ಮೆಜರ್ಸ್ ಏನ್ ತಗೊಂತಾರೆ ಅದರಿಂದ ಖಂಡಿತವಾಗ್ಲೂ ಬಹಳಷ್ಟು ವಿಷಯಗಳಲ್ಲಿ ಕಂಟ್ರೋಲ್ ಬಂದಿರುವಂತ ಸಾಧ್ಯತೆಗಳಿದೆ. ಬಟ್ ಜನ ಒಂದು ಗಮನದಲ್ಲಿ ಇಟ್ಕೋಬೇಕು ಆನಂದ್. ಈಗ ರಿಯಾಕ್ಷನ್ಸ್ ಕೂಡ ನೋಡ್ತಾ ಇದ್ದೆ. ಸರ್ಕಾರ ಅಕ್ಟೋಬರ್ ನವೆಂಬರ್ ಅಲ್ಲಿ 3ನೇ ಅಲೆ ಬರ್ಬೋದು ಅಥವಾ ನವೆಂಬರ್ ಡಿಸೆಂಬರ್ ಅಲ್ಲಿ 3ನೇ ಅಲೆ ಬರ್ಬೋದು ಅಂತ ಆ ಒಂದು ಹಂತದಲ್ಲಿ ಬರಲಿಲ್ಲ. ಯಾವುದು ಸರ್ಕಾರ ಒಂದು ಟಫ್ ನಾಮ್ಸ್ ಅಥವಾ ಲಾಕ್ಡೌನ್ ಹೋಗ್ಲಿಲ್ಲ. ಈಗ ಹೊಸ ವೇರಿಯಂಟ್ ಒಮಿಕ್ರಾನ್ ಬಂದಿದೆ ದೇಶದಲ್ಲಿ, ಆಲ್ರೆಡಿ 3ನೇ ಅಲೆ ಶುರುವಾಗಿದೆ. ಹಾಗಾಗಿ ಈ ಟಫರ್ ರೂಲ್ಸ್ ಅನಿವಾರ್ಯ. ಎಕನಾಮಿಕ್ ಕ್ರೈಸಿಸ್ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಇದನ್ನೊಂದು ಸೆಕೆಂಡ್ ಪಾರ್ಟ್ ಏನಾಗಿದೆ ಅದನ್ನ ನೋಡ್ತಾ ಹೋದಾಗ ಅದನ್ನ ಮಾಡ್ಬೋದು. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂಗೆ ಮೋಸ್ಟ್ ಪ್ರಾಬಬಲಿ ಏನು ತೊಂದರೆ ಇರುವುದಿಲ್ಲ ಅನ್ಸುತ್ತೆ. ಬಟ್ 50-50 ರೂಲ್ಸ್ ಮಾಡಕ್ ಹೋದಾಗ ಅವಾಗ ಎಕನಾಮಿಗೆ ತುಂಬಾ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಸರ್ಕಾರ ಯಾವ ರೀತಿ ಒಂದು ಪ್ಲಾನ್ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಆಮೇಲೆ ಎರಡನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಬೆಂಗಳೂರಲ್ಲಿ ಕೇಸ್ ಜಾಸ್ತಿ ಆಯ್ತು. ಬ್ಯಾಂಗ್ಳೂರಲ್ಲಿ ನಾವು ಏನಾದ್ರು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಹೋದಾಗ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಹೇಳಿದೆ ಬ್ಯಾಂಗ್ಳೂರ್ ರೆಡ್ ಝೋನ್ ಅಲ್ಲಿ ಇದೆ, ಟಫರ್ ಒಂದು ಇದನ್ನ ತಗೊಳ್ಳಿ, ನಾಮ್ಸ್ ತಗೊಳ್ಳಿ ಅಂತ. ಸೊ ಬ್ಯಾಂಗ್ಳೂರಲ್ಲಿ ತಗೊಂಡ್ರೆ ಜನ ಬೇರೆ ಡಿಸ್ಟಿಕ್ ಗಳಿಗೆ ಹೋಗ್ತಾರೆ, ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಅಥವಾ ಬೇರೆ ಊರುಗಳಿಗೆ ಹೋಗ್ತಾರೆ. ಅಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಡಿಸ್ಟಿಕ್ ಲೆವೆಲ್ ಬಾರ್ಡರ್ಸ್ ಅಲ್ಲಿ ಯಾವ ತರ ಒಂದು ಮೂವ್ಮೆಂಟ್ ನ ರಿಸ್ಟ್ರಿಕ್ಟ್ ಮಾಡ್ತಾರೆ ಅದನ್ನ ನೋಡ್ಬೇಕಾಗುತ್ತೆ. ಕಳೆದ ಬಾರಿ 2ನೇ ಅಲೆಯಲ್ಲೂ ಗಮನಿಸಿದ್ವಿ. ಬೆಂಗಳೂರಲ್ಲಿ ಮಾಡಿದ ತಕ್ಷಣ ಬೇರೆ ಕಡೆ ಹೋದ್ರು ಅಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಸ್ವಲ್ಪ ಇದು ಒಂಥರ ಟ್ರಿಕ್ಕಿ ಸಿಚುವೇಶನ್ ಅನ್ಸುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಆಸ್ಪೆಕ್ಟ್ ಏನಪ್ಪಾ ಅಂದ್ರೆ ನಿನ್ನೆಯನ್ನ ಶಾಲಾ ಕಾಲೇಜು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಶುರು ಮಾಡಿದ್ದಾರೆ. ಈ ಒಂದು ವ್ಯಾಕ್ಸಿನೇಷನ್ ಮಕ್ಕಳಿಗೆ ಕವರ್ ಮಾಡಬೇಕಾದ್ರೆ ಸ್ಕೂಲ್ ಹಂತದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಂದ್ ಮಾಡಬೇಕಾ ಅಥವಾ 50-50 ಮಾಡಿದ್ರೆ ಅಲ್ಲಿ ವ್ಯಾಕ್ಸಿನೇಷನ್ ಯಾವ ತರ ಆಗುತ್ತೆ, ಅದು ಕೊಡ್ತಾ ಬೀಳುತ್ತಾ? ಸೊ ಇದೆಲ್ಲ ವಿಷಯದಲ್ಲೂ ಕೂಡ ಸರ್ಕಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ. ಹಾಗಾಗಿ ಒಂದು ತಜ್ಞರ ಸಮಿತಿ ವರದಿ ಏನಿದೆ ಮತ್ತೆ ಎಕನಾಮಿಕ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನ ನೋಡ್ತಾ ಇದೆ. ಬಟ್ ಖಂಡಿತವಾಗ್ಲೂ ಈ ಟಫರ್ ನಾಮ್ಸ್ ಇಂದ ಇನ್ಫೆಕ್ಷನ್ ರೇಟ್ಸ್ ನ ಖಂಡಿತವಾಗ್ಲೂ ಕಮ್ಮಿ ಮಾಡಬಹುದಾಗುತ್ತೆ. ಜನಗಳು ಸಹಕರಿಸಿದ್ರೆ ಲಾಕ್ಡೌನ್ ಹಂತಕ್ಕೆ ಹೋಗದೆ ಇರುವಂತ ಸ್ಥಿತಿಗೆ ಬರಬಹುದು.
ಅದು ಜನಗಳ ಕೈಯಲ್ಲಿದೆ ಆನಂದ್, ಅದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು Okay. ಇದರಲ್ಲೂ ಹೇಳಿದ್ರೆ ಒಂದು 30% ಸರ್ಕಾರದ ನಿಯಮ, 70% ಜನಗಳ ಕಾಂಟ್ರಿಬ್ಯೂಷನ್. ಜನಗಳು ಸಹಕರಿಸಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನ ಫಾಲೋ ಮಾಡಿದ್ರೆ Okay. ಅದರಿಂದ ಒಂದು ಇನ್ಫೆಕ್ಷನ್ ಒಂದು ಹಂತಕ್ಕೆ ಬರ್ಬೋದು ಅಂತ ಒಂದು ಅಭಿಪ್ರಾಯ. ಓಕೆ ಸಂಪರ್ಕದಲ್ಲೇ ಇರಿ, ನಿಮ್ಮ ಜೊತೆಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತೀವಿ. ಡಾಕ್ಟರ್ ಸುನಿಲ್ ಹೇಳ್ತಾ ಇದ್ರು, ಜನರ ಕೈಯಲ್ಲಿದೆ, ಜನ ನಿರ್ಧಾರ ಮಾಡಿದರೆ ಸರ್ಕಾರ ಮಾಡುವಂಥ ಆದೇಶ 30% ಆದರೆ ಜನ ಅದಕ್ಕೆ ಸಹಕರಿಸೋದಿದೆಯಲ್ಲ ಅದು 70%. ಎರಡೂ ಸೇರಿದ್ರೆ ಲಾಕ್ಡೌನ್ ಹಂತಕ್ಕೆ ತಲುಪೋದನ್ನು ನಿಲ್ಲಿಸ್ಬೋದು ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ದಿವ್ಯಾ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ದಿವ್ಯಾ ಮೇಡಮ್, ಕೊನೆಯದಾಗಿ ತಾವು ಏನು ಹೇಳ್ತೀರಿ? ತಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಏನು ಅಂದರೆ ಈ ತುಂಬ ಮೈಮೇಲೆ ಎಳ್ಕೊಂಡು ಆಮೇಲೆ ಕಷ್ಟಪಡೋದಕ್ಕಿಂತ ನಾವು ಈಗಲಿಂದಲೇ ಜಾಗೃತರಾಗುವಂಥದ್ದು ಒಳ್ಳೆಯದು ಅಂತ. ಯಾಕಂದರೆ ಇದೇನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಆವರಿಸುವಂಥ ಲಕ್ಷಣಗಳಿದೆ ಮೇಡಮ್, ಇದು ಅಪಾಯ ಮಾಡುವಂಥ ಲಕ್ಷಣಗಳಿದೆ. WHO ಒಂದು ಮಾತನ್ನ ನಾನು ಇವಾಗ ನೆನಪಿಸ್ಕೊತೀನಿ. ಯಾವುದೇ ಒಂದು ವೈರಸ್ ನ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ತಗೊಳಕ್ಕೆ, ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಡಿಸೈಡ್ ಮಾಡಕ್ಕೆ ಮುಂಚೆ ಎಲ್ಲ ಕೋವಿಡ್ ಫಸ್ಟ್ ವೇವ್ ಬಂದಾಗ, ಡೆಲ್ಟಾ ಬಂದಾಗ 3 ತಿಂಗಳು ತಗೋತು. ಈ ಪರ್ಟಿಕ್ಯುಲರ್ ಓಮ್ನಿಕಾನ್ ಬಂದಾಗ ಕೇವಲ ಒಂದೇ ವಾರದಲ್ಲಿ ಇದು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಡಿಕ್ಲೇರ್ ಮಾಡ್ಬಿಟ್ರು. ವೇರಿಯಂಟ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿಲ್ಲ, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿಲ್ಲ. ಅದರಿಂದ ಇದು ಎಷ್ಟು ಇಫೆಕ್ಟಿವ್ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಎಷ್ಟು ಸ್ಪ್ರೆಡಬಿಲಿಟಿ ಜಾಸ್ತಿ ಇದೆ, ಎಚ್ಚೆತ್ಕೊಟ್ಟೆ ಅಂತ WHO ಆಗ್ಲೇ ಎಚ್ಚರಿಕೆ ಗಂಟೆನ ಕೆಲವು ದಿನಗಳ ಹಿಂದೆನೆ ಕೊಟ್ಟಾಯ್ತು. ಸೊ ಈ ತರ ಒಂದು ಆರೆಂಜ್ ಝೋನು, ರೆಡ್ ಝೋನು ಅಂತೆಲ್ಲ ಮಾಡ್ಕೊಂಡಿರೋದು ಒಳ್ಳೆ ವಿಷಯ. ಯಾಕಂದ್ರೆ ಎಕನಾಮಿ ಕಂಪ್ಲೀಟ್ಲಿ ಬಿದ್ದೋಗುತ್ತೆ ಒಂದೇ ಸರಿ ಲಾಕ್ ಡೌನ್ ಹೇರಿಕೆ ಮಾಡ್ಬಿಟ್ರೆ. ಅದನ್ನ ನಾವು ಜನಗಳು ಕೂಡ ಜವಾಬ್ದಾರಿ ತಗೊಂಡು ಎಷ್ಟೆಷ್ಟು ಎಚ್ಚರಿಕೆ ವಹಿಸ್ಬೇಕಾಗುತ್ತೋ ಅಷ್ಟು ಎಚ್ಚರಿಕೆ ವಹಿಸ್ಬೇಕಾಗಿ ಬರುತ್ತೆ. ಈಗಾಗ್ಲೇ ಬೇರೆ ದೇಶಗಳಲ್ಲಿ ಒಪ್ಪಿಕೊಂಡು ಕಾಡ್ಗಿಚ್ಚಿನಂತೆ ಹರಡಿದೆ, ಆಗ್ಲೇ ತುಂಬಾ ಕಡೆ ಸ್ಪ್ರೆಡ್ ಆಗಿದೆ. ಹಾಗೂ ಹಾಸ್ಪಿಟಲ್ಸ್ ಎಲ್ಲ ಫಿಲ್ ಆಗ್ತಾ ಬರ್ತಾ ಇದೆ. ಬೇರೆ ಕಂಟ್ರಿಗಳಲ್ಲಿ ಹಾಸ್ಪಿಟಲ್ಸ್ ಆಗ್ಲೇ ಫಿಲ್ ಆಗ್ತಾ ಬರ್ತಾ ಇದೆ. ನಮ್ಮದಲ್ಲಿ ಅಷ್ಟು ಮಟ್ಟಿಗೆ ಇನ್ನೂ ಹೋಗಿಲ್ಲ. ಸೊ ಹೋಗೋದ್ ಬೇಡ ಅಂತ ಆಶಿಸೋಣ. ಈಗ ಏನೇನ್ ಕ್ರಮ ತಗೋಬೇಕಾಗುತ್ತೆ ನಾವು. ಈಗ ಮಕ್ಳಿಗೂ ಸ್ಕೂಲ್ಗಳು ಬೇರೆ ಸ್ಟಾರ್ಟ್ ಆಗಿದೆ, ಅದು ಒಂದು ಆತಂಕಕಾರಿ ವಿಷಯ ಕೂಡ. ಮಕ್ಳುಗಳು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಆನ್ಲೈನ್ ಕ್ಲಾಸ್ ಮೇಲೆ ಜಾಸ್ತಿ ಒತ್ತು ಕೊಡ್ಬೇಕಾಗಿ ಬರುತ್ತೆ ಇನ್ ಕೇಸ್ ಆಪ್ಷನ್ ಇದ್ರೆ. ಸೊ ಈ ತರ ನಾವು ಎಷ್ಟು ಮನೆ ಒಳಗೆ ಇದ್ದು ಎಚ್ಚರಿಕೆಯಿಂದ ಇರ್ಬೇಕು ಅಷ್ಟು ಎಚ್ಚರಿಕೆ ಇರ್ಬೇಕು. ಹಾಗೂ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಮ್ಮ ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಅವೈಲೇಬಿಲಿಟಿ ಇದೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳಕ್ಕೆ. ಆ ತರ ಈ ಕರ್ಕ್ಯುಮಿನ್ ಆಗ್ಲಿ, ಇಮ್ಯುನಿಟಿ ಬೂಸ್ಟರ್ಸ್ ಆಗ್ಲಿ, ಹಾಗೂ ಇಮ್ಯುನಿಟಿ ಜಾಸ್ತಿ ಇರುವಂತ ಹಣ್ಣು ಹಾಗೂ ತರಕಾರಿಗಳಾಗ್ಲಿ, ಆ ತರ ಇಮ್ಯುನಿಟಿ ಜಾಸ್ತಿ ಮಾಡ್ಬೇಕು. ಹಾಗೂ ಸ್ಲೈಟ್ ಆಗಿ ಜ್ವರ ಮತ್ತೆ ಕೆಮ್ಮು ಬಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಕೆಲವರು ಇನ್ಫ್ಲೂಯೆನ್ಸಾ, ಫ್ಲೂ ಮತ್ತೆ ಈ ಕೋವಿಡ್ಗೂ ಕನ್ಫ್ಯೂಸ್ ಆಗ್ತಾ ಇದಾರೆ. ಸುಮ್ನೆ ಕೆಮ್ಮು ಜ್ವರ ಬಂದ್ರೆ ಈ ಫ್ಲೂ ಇರ್ಬೋದು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ನೀವು ನೆಗ್ಲೆಕ್ಟ್ ಮಾಡೋದ್ರಿಂದ ನಿಮ್ಮಿಂದ 10 ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಯಾರು ಮೈಲ್ಡೆಸ್ಟ್ ಸಿಂಪ್ಟಮ್ಸ್ ಬಂದ್ರು ದಯವಿಟ್ಟು ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಇವಾಗೆಲ್ಲ ಟೆಸ್ಟಿಂಗ್ ಮನೆಯಲ್ಲೇ ಅವೈಲೇಬಲ್ ಇದೆ. ಕಾಲ್ ಮಾಡಿದ್ರೆ ಲ್ಯಾಬ್ನವರು ಮನೆಗೆ ಬಂದು ಸ್ಯಾಂಪಲ್ ತಗೊಂಡೋಗಿ ಟೆಸ್ಟಿಂಗ್ ಮಾಡಿ ಕೇವಲ 4 ರಿಂದ 5 ಅವರಲ್ಲಿ ರಿಸಲ್ಟ್ ಕೊಡ್ತಾರೆ. ಸೊ ಟೆಸ್ಟಿಂಗ್ ಮಾಡಿಸ್ಕೊಂಡು ಅದಕ್ಕೆ ಪಾಸಿಟಿವ್ ಬಂದ್ರೆ ಐಸೋಲೇಟ್ ಆಗಿ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೇಜವಾಬ್ದಾರಿತನದಿಂದ ಬೇರೆಯವ್ರ ಜೀವನನ ಕಷ್ಟಕ್ಕೆ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಸೊ ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9. ಈಗ ವಿದ್ಯಾಭ್ಯಾಸ ಕೇವಲ ಎಕ್ಸ್ಟ್ರಾ ಮಾರ್ಕ್ಸ್ ನಿಂದ ಇದು 10,000